BDA ಸೈಟ್ ತಗೊಂಡ್ರೆ ಯಾವುದೇ ತರದ ಸಮಸ್ಯೆಗಳಿರಲ್ಲ. ಹಾಗೆ ನಾವು ಸೆಕ್ಯೂರ್ ಆಗಿರ್ತೀವಿ ಅಂತ ಅನ್ಕೊಳ್ಳೋರ್ಗೆ ಇದು 100% ಉಪಯುಕ್ತ ಆಗುತ್ತೆ. ನಿಮ್ದು BDA ಸೈಟ್ ಇದೆಯಾ? ಹೊಸ ಲೇಔಟ್ ಆಗ್ಲಿ ಹಳೆ ಲೇಔಟ್ ಆಗ್ಲಿ ಇದು ತಿಳ್ಕೊಳ್ಳಿ. ಸೊ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿ BDA ಅರ್ಕಾವತಿ ಲೇಔಟ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳಿ. ಯಾಕಪ್ಪ ಅಂದಾಗ ಏನ್ ಸಮಸ್ಯೆಗಳು, ಏನಕ್ಕೆ ಈ ತರ ಆಗಿದೆ ಎಕ್ಸಾಕ್ಟ್ ಆಗಿ ತುಂಬಾ ಜನ ಹೇಳಿಲ್ಲ. ನೀವ್ ಹೇಳಿ ನೋಡೋಣ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕಂತಾನೆ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಹಾಗೆ ನಿಮ್ಗೂ ಅವೇರ್ನೆಸ್ ಬರ್ಲಿ. ಈ BDA ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡುವಾಗ ಮುಖ್ಯವಾಗಿ ಏನೆಲ್ಲ ತಿಳ್ಕೊಬೇಕು, ನಿಮ್ಗೆ ಗೊತ್ತಿರ್ಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋಲಿ ನನ್ಗೆ ಗೊತ್ತಿರೋಂಗೆ ಹಂಚ್ಕೊಂತ ಇದೀನಿ. ಸೊ ಒಂದು ಅವೇರ್ನೆಸ್ ಕೊಡುವ ಉದ್ದೇಶದಿಂದ ಈ ತರದ ಮಾಹಿತಿಗಳನ್ನ ಹಂಚ್ಕೊತಾ ಇರೋದು. ಬೇರೆ ಯಾವುದೇ ತರದ ಪರ್ಸನಲ್ ಟಾರ್ಗೆಟ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತಿಳಿಸುವ ಮಾಹಿತಿಗಳು ನಿಮ್ಗೆ 100% ಉಪಯುಕ್ತ ಆಯ್ತು ಅಂತ ನಿಮ್ಗೆ ಅನ್ಸ್ದಾಗ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ, ತಡ ಮಾಡೋದ್ ಬೇಡ, ಟಾಪಿಕ್ ಹೋಗೋಣ. ಸೊ BDA ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಕಂದಾಯ ಕಟ್ಕೊಂಡು ಈಗ BBMP ಲಿಮಿಟ್ ಅಲ್ಲಿ ಬಂದಿದ್ಯಾ ಪರವಾಗಿಲ್ಲ. BDA ಶೆಡ್ಯೂಲ್ ಅಲ್ಲಿ ಏನಕ್ಕೆ ಆ ಜಮೀನಿನ ಸರ್ವೆ ನಂಬರು ಮೆನ್ಷನ್ ಮಾಡಲ್ಲ. ಯಾವುದೇ ಪತ್ರದಲ್ಲ ತಗೊಳ್ಳಿ, ನಿಮ್ ಪತ್ರದಲ್ಲಿ ನಿಮ್ ಶೆಡ್ಯೂಲ್ ಅಲ್ಲಿ ನಿಮ್ಮ ಸೈಟಿನ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ಯಾ BDA? 100% ಮಾಡಿರಲ್ಲ, ಬೇಕಾದ್ರೆ ಚೆಕ್ ಮಾಡಿ. ಅದಷ್ಟೇ ಅಲ್ಲ, ನಿಮ್ಗೆ ಫಸ್ಟ್ ಲೀಸ್ ಅಗ್ರಿಮೆಂಟ್ ಹಾಕೊಡ್ತಾರೆ, NOC ಕೊಡ್ತಾರೆ, ಆಮೇಲೆ PC ಕೊಡ್ತಾರೆ, ಸೇಲ್ ಡೀಡ್ ಮಾಡ್ಕೊಡ್ತಾರೆ, ಖಾತೆ ಮಾಡ್ಕೊಡ್ತಾರೆ, ಕಂದಾಯ ತಗೊಂತಾರೆ. ಈ ಲೇಔಟ್ ಪ್ಲಾನ್ ಯಾಕೆ ಕೊಡಲ್ಲ? ಈ ಸೈಟ್ ಓನರ್ಗಳನ್ನು ಈ ಲೇಔಟ್ ಪ್ಲಾನ್ ನ ಕೊಡಿ ಅಂತ BDA ಅವ್ರಿಗೆ ಏನಕ್ಕೆ ಕೇಳಲ್ಲ? ನಮ್ದೆಲ್ಲ ಹಳೆ ಲೇಔಟು ಸರ್, ಸರ್ವೆ ನಂಬರ್ ಎಲ್ಲ ನೆಸೆಸಿಟಿ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ಅಂತ ಅನ್ಕೊಳ್ಳೋರ್ಗೆ ದಯವಿಟ್ಟು ನಿಮ್ ಸೈಟಿನ ಸರ್ವೆ ನಂಬರ್ ನಿಮ್ಗೆ ಗೊತ್ತಿದ್ಯಾ? ಈಗ ಹೋಗ್ಬಿಟ್ಟು ಆ ಸರ್ವೆ ನಂಬರ್ ಅಲ್ಲಿ ಆ ಜಮೀನಿನ ಓನರ್ಶಿಪ್ ಯಾರ ಹೆಸರಲ್ಲಿದೆ ಅಂತ ದಯವಿಟ್ಟು ಚೆಕ್ ಮಾಡಿ. ಎಷ್ಟೋ ಜನ ಅವ್ರ ಸರ್ವೆ ನಂಬರ್ ಅಲ್ಲಿ ಆ ಪ್ರಾಪರ್ಟಿ BDA ಬಂದಿದ್ಯೋ ಇಲ್ವೋ ಅಂತ ಗೊತ್ತಿಲ್ದಿರೇನೆ ಸೇಲ್ ಡೀಡ್ ಗಳು ಮಾಡ್ಕೊಂಡು, ಖಾತೆ ಮಾಡ್ಕೊಂಡು, ಕಂದಾಯ ಕಟ್ಕೊಂಡು, ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸವಾಗಿದ್ದಾರೆ. ಜಮೀನ್ ರೆಕಾರ್ಡ್ಗಳಲ್ಲಿ BDA ಹೆಸರು ಬರ್ಬೇಕಲ್ವಾ? ಯಾಕೆ ಮಾಡಿಲ್ಲ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾಳೆ ದಿನ ಅದು ಸಮಸ್ಯೆ ಆಗುತ್ತೆ ಅಂತಾನು ಎಷ್ಟೋ ಜನ ತಿಳ್ಕೊಂಡೇ ಇಲ್ಲ ಈವರೆಗೂ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಆಗಿರೋದು ಹಾಗೂ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ತಿಳ್ಕೊಳ್ಳಿ. ಇದು ಜಮೀನ್ದಾರ್ ಸೈಟ್ಗಳನ್ನ BDA ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಲ್ವರಾ? ನಿಮ್ದು ಎಷ್ಟು ಜಮೀನ್ ಇದೆಯೋ ಅಷ್ಟು ತಗೊಂಡ್ಬಿಟ್ಟು ಒಂದು ಮಾರುಕಟ್ಟೆಯ ಬೆಲೆನೋ ಅಥವಾ ನಿಗದಿತ ಬೆಲೆ ಫಿಕ್ಸ್ ಮಾಡಿರುತ್ತೆ, ಆ ಬೆಲೆ ಕೊಟ್ಟು ಆ ಜಮೀನ್ದಾರನ್ಗೆ ಅಲ್ಲಿ ಒಂದು ಸೈಟ್ ಕೊಡಲ್ಲ. ಬೇರೆ ಜಮೀನ್ದಾರನ ಸರ್ವೆ ನಂಬರ್ ಅಲ್ಲಿರುವ ಒಂದು ಸೈಟ್ ನ ಇಲ್ಲಿರೋ ಜಮೀನ್ದಾರನ್ ಕೊಡುತ್ತೆ. ಈ ತರ ಏನಕ್ಕೆ ಬದಲಿ ಮಾಡ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಮಗ್ ಗೊತ್ತಿದ್ಯಾ? ಈ BDA ಅಲಾಟ್ಮೆಂಟ್ ಅಲ್ಲಿ ಲೀಸ್ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ತಗೊಂಡು EMI ಕಟ್ತಾ ಇರೋರ್ದು ಸರದಿ ಒಂದ್ ಕಡೆ ಇತ್ತು ಅಂದಾಗ ಇದೇ ತರ ಬದಲಿ ನಿವೇಶನಗಳನ್ನ ಜಮೀನ್ದಾರು ತಗೊಂಡು ಅವ್ರ ಹೆಸರಿಗೆ ಖಾತೆನೂ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಇಂಥ ಸೈಟ್ಗಳನ್ನ ಜಮೀನ್ದಾರುಗಳು ಆ ಲೇಔಟ್ ಫಾರ್ಮೇಶನ್ ಆಗೋದಕ್ಕಿಂತ ಮುಂಚೆನೆ ಮಾರಾಟ ಮಾಡ್ಬಿಡ್ತಾರೆ. ಯಾರಿಗೂ ಖಾತಾ ಕಂದಾಯ ಮಾರುವ ಹಕ್ಕು ಸಿಕ್ಕಿಲ್ದೆ ಇರುವಾಗ ಈ ಜಮೀನ್ದಾರಿಗಳಿಗೆ ಸೈಟ್ ಕೊಟ್ಟಿರ್ತಾರಲ್ಲ, ಅದು ಮಾತ್ರ ಹೇಗೆ ರಿಜಿಸ್ಟರ್ ಆಗುತ್ತೆ? ಈ ತರ ಬದಲಿ ನಿವೇಶನ ಪಡೆದಿರುವ ಸೈಟ್ಗಳನ್ನ ಸೇಲ್ ಡೀಡ್ ಮಾಡ್ಬಿಟ್ಟು ಮಾರಾಟ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಜಮೀನ್ದಾರಿಗೆ ಯಾವ ಜಮೀನ್ ಅಕ್ವೈರ್ ಆಗಿದ್ರಿಂದ ಯಾವ ಸೈಟ್ ಸಿಗ್ತಾ ಇದೆ ಅನ್ನುವ ದಾಖಲೆ ಪತ್ರಗಳನ್ನ ಆ ಸೈಟ್ ತಗೊಳ್ಳೋರು ಯಾಕೆ ತಗೊಳ್ಳೋದೇ ಇಲ್ಲ ಅಂತ ಇವತ್ತವರೆಗೂ ಅರ್ಥ ಆಗಿಲ್ಲ. ಒಂದು ಬೇಸಿಕ್ ಎಮ್ಯುನಿಟಿಗಳು ಅಂದ್ರೆ ಮೂಲಭೂತ ಸೌಕರ್ಯಗಳು ಒಂದು ಲೇಔಟ್ಗೆ, ಒಂದು ಸೈಟ್ಗೆ ಬರಕ್ ಮುಂಚೆನೆ ಆ ಸೈಟ್ಗಳು ರೀಸೇಲ್ಗೆ ರೆಡಿಯಾಗಿ ಪತ್ರಗಳು ಜನರೇಟ್ ಆಗುತ್ತೆ ಅಂದಾಗ ಅಂತ ಪ್ರಾಪರ್ಟಿಗಳನ್ನ ಮುಗಿಬಿದ್ದು ಖರೀದಿ ಮಾಡೋರ್ಗೆ ಏನ್ ಹೇಳ್ಬೇಕು ನೀವೇ ಹೇಳಿ.
ಸೊ ಬಿಡಿ ಅಂದಿದ ತಕ್ಷಣ ನಂಬಿಕೆ, ವಿಶ್ವಾಸ, ಆಮೇಲೆ ಸರ್ಕಾರದಿಂದಾನೇ ಆಯೋಜನೆ ಮಾಡಿರೋ ಡಿಪಾರ್ಟ್ಮೆಂಟ್ ಇದು, ಯಾವುದೇ ತರದ ನಾಗರಿಕರಿಗೆ ತೊಂದರೆ ಆಗಲ್ಲ ಅಂತ ಅನ್ಕೊಂಡೇನೆ ಯಾವುದೋ ಒಂದು ನೆಲೆ ಸಿಕ್ಕರೆ ಸಾಕು, ಒಂದು ಸೈಟ್ ಆದ್ರೆ ಸಾಕು, ಬೆಂಗಳೂರಲ್ಲಿ ಇಷ್ಟು ವರ್ಷದಿಂದ ಬಾಡಿಗೆ ಕಟ್ಟಿ ಕಟ್ಟಿ ಬೇಜಾರಾಗ್ಬಿಟ್ಟಿದೆ ನಮ್ಗೆ, ಒಂದು ಸ್ವಂತ ಮನೆ ಕಟ್ಕೊಂಡು ವಾಸವಾಗಿರೋಣ ಅನ್ಕೊಂಡು ಎಷ್ಟೋ ಜನ ಅರ್ಜಿಗಳಾಕಿ ಯಾವುದೇ ತರದ ದಾಖಲೆಗಳಾಗ್ಲಿ, ಸರ್ವೆ ನಂಬರ್ಗಳಾಗ್ಲಿ ಅಥವಾ ಮಾಲೀಕರುಗಳ ಏನೇ ಡಾಕ್ಯುಮೆಂಟ್ಗಳನ್ನ ನೋಡಿಲ್ಲದೆ BDA ಅಂತ ಒಂದೇ ಒಂದು ವಿಶ್ವಾಸದಿಂದ ಪ್ರಾಪರ್ಟಿಗಳಿಗೆ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಇನ್ವೆಸ್ಟ್ ಮಾಡುವಾಗ ಅದು ಸರ್ಕಾರದ್ದೇ ಆಗ್ಲಿ ಪ್ರೈವೇಟ್ದೇ ಆಗ್ಲಿ ನಾಗರಿಕರ ಕರ್ತವ್ಯಗಳನ್ನ ಯಾಕೆ ನೀವು ಮರಿತೀರಾ? ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಸೈಟು ಯಾವ ಸರ್ವೆ ನಂಬರ್ದು, ಆ ಜಮೀನಿನ ರೆಕಾರ್ಡ್ಗಳೇನು, ಆ ಜಮೀನ್ದಾರಿಗೆ BDA ಎಲ್ಲಾ ತರದ ಸವಲತ್ತುಗಳನ್ನ ಕೊಟ್ಬಿಟ್ಟು BDA ಹೆಸರಿಗೆ ಹಸ್ತಾಂತರ ಮಾಡ್ಕೊಂಡಿದ್ಯೋ ಇಲ್ವೋ ಅಂತ ಏನು ಚೆಕ್ ಮಾಡಿಲ್ಲದೆ ಒಂದು ಬ್ಲೈಂಡ್ ಆಗಿ ಒಂದು BDA ಸೈಟ್ ತಗೊಂಡು ಇವಾಗ್ಲೂ ರಿಜಿಸ್ಟರ್ ಮಾಡ್ಕೊಂಡು ಖಾತಾ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇದೀರಲ್ಲ, ನೀವೇ ಗ್ರೇಟ್. ಇಷ್ಟೆಲ್ಲ BDA ಸಮಸ್ಯೆ ಇದೆ. ಇದೊಂದ್ ಕಡೆ ಇರ್ಲಿ, ಅಲಾಟ್ಮೆಂಟ್ ಆಗಿ EMI ಮೂಲಕ ತಗೊಂಡು 10-15 ವರ್ಷದಿಂದ ಲೋನ್ ಕಟ್ಟಿ 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 ಈಗ ಒಂದು ನೆಲೆ ಮಾಡ್ಕೊಂಡಿದೀರಾ, ಒಂದು ಸೈಟ್ ಆಗಿದೆ, ಕನ್ಸ್ಟ್ರಕ್ಷನ್ ಮಾಡಬೇಕು, ಸೇಲ್ ಡೀಡ್ ಆಗೋಗಿದೆ, ಕನ್ಸ್ಟ್ರಕ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಯಾವಾಗ ಮಾಡ್ಬೇಕು ಅಂದಾಗ ಒಂದು ಶಾಕ್ ಕೊಡ್ತಾ ಇದೆ BDA. ಇಷ್ಟು ವರ್ಷ ಆಯ್ತು, ಇನ್ನು ನೀವು ಏನು ಮಾಡ್ಕೊಂಡಿಲ್ಲ ಅಂದಾಗ ನಿಮ್ಗೆ ಇನ್ಮೇಲೆ ದಂಡ, ಪೆನಾಲ್ಟಿ, ಸೈಟ್ ಮೇಲೆ ಇನ್ನು ಕನ್ಸ್ಟ್ರಕ್ಷನ್ ಮಾಡಿಲ್ಲದೆ ಹಾಗೆ ಸೈಟ್ ನ ಉಳಿಸ್ಕೊಂಡಿರೋದಕ್ಕೆ ಅದು ಇದು ಏನೇನೋ ಹಾಕಿ ನಿಮ್ ತಲೆ ಮೇಲೆ ಎಕ್ಸ್ಟ್ರಾ ಹೊರೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗಪ್ಪ ಅಂದಾಗ ಖಾಲಿ ನಿವೇಶನ ಇನ್ನು ಇಟ್ಕೊಂಡಿರೋರ್ಗೆ. ಇಲ್ಲಿ ಎಷ್ಟೋ ಜನ ನಿವೇಶನ ತಗೊಂಡ್ಬಿಟ್ಟು ಆ ನಿವೇಶನದ್ದು ಕ್ಲಿಯರೆನ್ಸು BDA ಮಾಡಿದ್ಯೋ ಇಲ್ವೋ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ಆ ಸೈಟ್ ಓನರ್ಗಳಿಗೆ ಹೊರೆ ಹಾಕಕ್ಕೆ ರೆಡಿ ಆಗ್ತಾ ಇದೆ BDA. ಇಲ್ಲಿವರೆಗೂ ನನಗೆ ಗೊತ್ತಿರಂಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅರ್ಕಾವತಿ ಬಡಾವಣೆಗಳಲ್ಲಿ ಏನು ಸಮಸ್ಯೆಗಳು, ಏನು ಗೊಂದಲಗಳು ಅಂತ ನನಗೆ ಗೊತ್ತಿರಂಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅರ್ಥ ಆಗಿಲ್ಲ ಅಂದಾಗ ಇನ್ನೊಂದ್ಸತಿ ನೋಡಿ, ನೀಟಾಗಿ ಕ್ಲೀನ್ ಆಗಿ ತಿಳ್ಕೊಳ್ಳಿ, ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದಾಗ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂತ, ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್. ನಿಜವಾಗ್ಲೂ ಅರ್ಕಾವತಿ ಲೇಔಟ್ ಅಲ್ಲಿ ಏನಕ್ಕೆ ಸಮಸ್ಯೆಗಳು, ಗೊಂದಲಗಳು ಸೃಷ್ಟಿಯಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಅವೇರ್ನೆಸ್ ತಗೊಂತಾ ಇರಿ, ಅವೇರ್ನೆಸ್ ಬರೆಸ್ಕೊಂತ ಇರಿ. ಇನ್ವೆಸ್ಟ್ ಮಾಡುವಾಗ ಒಂದಕ್ಕೆ 100 ಬಾರಿ ಯೋಚನೆ ಮಾಡಿ, ಯಾವುದೇ ಸೈಟ್ ಆಗ್ಲಿ, ಯಾವುದೇ ಪ್ರಾಪರ್ಟಿ ಆಗ್ಲಿ.